ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಠಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ. ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗೀರಥನ ವಂಶದಲ್ಲಿ ಬಂದ ಒಬ್ಬ ರಾಜ ಋತುಪರ್ಣ ಎಂಬುದಾಗಿ. ಆ ಋತುಪರ್ಣ ಎಷ್ಟು ಪ್ರಸಿದ್ಧ ಅಂದ್ರೆ, ಬೆಳಗ್ಗೆ ಎದ್ದು ಆ ರಾಜನನ್ನ ಸ್ಮರಿಸಿದ್ದರೆ ಸಾಕು, ಕೀರ್ತನಂ ಕಲಿನಾಶನಂ, ಕಲಿಯ ಬಾಧೆಯೇ ನಿವೃತ್ತಿ ಆಗ್ತಾ ಇತ್ತು ಅಂತ. ಅಂತಹ ಪ್ರಸಿದ್ಧನಾದ ಒಬ್ಬ ರಾಜ. ಆ ರಾಜನ ಮಗ ಯಾರು ಅಂದ್ರೆ ಆರ್ತುಪರ್ಣಿ ಅಂತ. ಅವನಿಗೆ ಇನ್ನೊಂದು ಹೆಸರು ಸರ್ವಕಾಮ ಅಂತ. ಋತುಪರ್ಣ ಸುತಃ ತ್ವಾಸೀತ್ ಆರ್ತುಪರ್ಣಿ ಮಹೀಪತಿ. ಆ ಆರ್ತುಪರ್ಣಿ ರಾಜನ, ಸರ್ವಕಾಮ ರಾಜನ ಮಗ ಯಾರು ಅಂದ್ರೆ ಸುದಾಸ ಅಂತ. ಸುದಾಸನ ಮಗನೇ ಸೌದಾಸ ಅಂತ. ಈ ಸೌದಾಸ ಎಂಬ ರಾಜ ಏನಿದ್ದಾನೆ, ಅವ ಕಲ್ಮಾಶಪಾದ ಅಂತ ಬಹಳ ಪ್ರಸಿದ್ಧನಾಗಿದ್ದಾನೆ. ಸುದಾಸಸ್ಯ ಸುತಸ್ತ್ವಾಸೀತ್ ಸೌದಾಸೋ ನಾಮ ಪಾರ್ಥಿವಃ ಖ್ಯಾತಃ ಕಲ್ಮಾಶಪಾದೋ ವೈ ನಾಮ್ನಾ ಮಿತ್ರಸಹಸ್ತಥಾ. ಮಿತ್ರಸಹ ಅಂತಾನೆ ಹೆಸರು ಇತ್ತು, ಸೌದಾಸ ಅಂತ ಹೆಸರು ಇತ್ತು, ಕಲ್ಮಾಶಪಾದ ಅಂತ ಹೆಸರು ಬಂದಿತ್ತು ಅವನಿಗೆ. ಅದು ಏನು ಕಥೆ? ಈ ಸೌದಾಸ ಎಂಬುವ ಕಲ್ಮಾಶಪಾದ ಆದ ಕಥೆ ಏನು ಅಂದ್ರೆ, ಒಮ್ಮೆ ಈ ಸೌದಾಸ ಬೇಟೆ ಆಡಬೇಕು ಅಂತ ಕಾಡಿಗೆ ಹೋದ. ಬೇಟೆ ಆಡಬೇಕು ಅಂತ ಕಾಟಿಗೆ ಹೋದವ, ಅವ ಆಡಿದ ಬೇಟೆ ಯಾವುದು ಅಂದ್ರೆ ರಾಕ್ಷಸ ಬೇಟೆ ಆಡಿದ. ಅಣ್ಣ ತಮ್ಮಂದರು ಇಬ್ಬರು ರಾಕ್ಷಸರು ಇದ್ದರು. ಆ ರಾಕ್ಷಸರಲ್ಲಿ ಒಬ್ಬನನ್ನ ಕೊಂದು ಬಿಟ್ಟ ಅಂತ. ಒಬ್ಬನನ್ನ ಕೊಂದ, ಇನ್ನೊಬ್ಬ ಓಡಿದ. ಓಡಿದ ಮೇಲೆ ಅವನನ್ನ ಬೆನ್ನು ಹತ್ತಿ ಕೊಲ್ಲಬೇಕಿತ್ತು, ಆದರೆ ಬಿಟ್ಟು ಬಿಟ್ಟ. ಒಬ್ಬ ಸತ್ತ, ಒಬ್ಬ ಉಳಿದ. ತನ್ನ ಸಹೋದರನನ್ನ ಕೊಂದ ಈ ಸೌದಾಸನ ಮೇಲೆ ಈ ರಾಕ್ಷಸನಿಗೆ ಸಿಟ್ಟು ಇತ್ತು ಅಂತ. ಸೇಡು ತೀರಿಸಿಕೊಳ್ಳಬೇಕು ಅಂತ ಒಂದು ಉಪಾಯ ಮಾಡಿದಾಗ, ಆ ರಾಕ್ಷಸ ಮಾಡಿದ ಉಪಾಯ ಏನು ಅಂದ್ರೆ, ಈ ಸೌದಾಸನ ಅರಮನೆಗೆ ಬಂದು ಅಡಿಗೆಯವನಾಗಿ ಸೇರಿಕೊಂಡ. ಮನುಷ್ಯರ ವೇಷವನ್ನು ಧರಿಸಿ ಆ ರಾಕ್ಷಸ ಸೌದಾಸನ ಅರಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡ, ಅಡಿಗೆಯ ಕೆಲಸಕ್ಕೆ. ಒಂದು ದಿನ ಈ ಸೌದಾಸ ರಾಜ ತನ್ನ ಕುಲಪುರೋಹಿತರು ವಸಿಷ್ಠರನ್ನು ಊಟಕ್ಕೆ ಕರೆದ. ವಸಿಷ್ಠರೇ, ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ಇವತ್ತು ನಮ್ಮ ಮನೆಯಲ್ಲಿ ಊಟ ಮಾಡಬೇಕು ಅಂತ.
ವಸಿಷ್ಠರು ಆಯಿತು ಅಂತ ಹೇಳಿದ್ರು, ಊಟಕ್ಕೆ ಕೂತರು, ಎಲೆ ಹಾಕಿ ಎಲ್ಲ ಬಡಿಸಿದ್ರು. ಅಡಿಗೆ ಮಾಡಿದವ ಯಾರು, ಬಡಿಸಿದವ ಯಾರು ಅಂದ್ರೆ ಇದೇ ರಾಕ್ಷಸ. ಆ ರಾಕ್ಷಸ ಮನುಷ್ಯನಾಗಿ ಬಂದು ಅಡಿಗೆಯನಾಗಿ ಸೇರಿಕೊಂಡಿದ್ದ. ಅವ ಮಾಡಿದ ಅಡಿಗೆ ಯಾವುದು ಅಂದ್ರೆ ನರಮಾಂಸದಿಂದ ಅಡಿಗೆ ಮಾಡಿದ್ದ. ನರಮಾಂಸವನ್ನೇ ಬಡಿಸಿದ. ವಸಿಷ್ಠರು ನೋಡಿದ್ರು, ನರಮಾಂಸ ಇದೆ, ಮಾಂಸವೇ ತಿನ್ನುವುದಿಲ್ಲ ಅವರು, ಅಂಥದ್ರಲ್ಲಿ ಮನುಷ್ಯರ ಮಾಂಸವನ್ನು ಬಡಿಸಿದ್ದಾನೆ. ಸಿಟ್ಟು ಬಂತು ಅಂತೆ. ರಾಜನನ್ನ ಕರೆದ್ರು ವಸಿಷ್ಠ. ರಾಜ ಓಡೋಡಿ ಬಂದ. ಸೌದಾಸ, ಏನಾಯಿತು? ನನ್ನನ್ನು ಊಟಕ್ಕೆ ಕರೆದು ಈ ರೀತಿಯಾಗಿ ನರಮಾಂಸವನ್ನ ಬಡಿಸಿ ಅವಮಾನ ಮಾಡ್ತಾ ಇದೆಯಲ್ಲ, ನೀನು ನರಮಾಂಸವನ್ನ ತಿನ್ನುವ ರಾಕ್ಷಸನಾಗು ಅಂತ ಶಾಪ ಕೊಟ್ಟರು. ಎಂತಹ ಘೋರವಾದ ಶಾಪ ಇದು! ನರಮಾಂಸ ಬಡಿಸಿದ್ದು ಯಾರು? ಸೌದಾಸನಿಗೆ ಏನೂ ಗೊತ್ತಿಲ್ಲ. ಆದರೆ ಶಾಪ, ವಸಿಷ್ಠರ ಶಾಪ ಬಂತು. ನರಮಾಂಸ ಬಡಿಸಿದ್ದರಿಂದ ನರಮಾಂಸ ಭಕ್ಷಕನಾಗು, ರಾಕ್ಷಸನಾಗು ಅಂತ ಶಾಪ. ಶಾಪ ಸ್ವೀಕಾರ ಮಾಡಬೇಕಿತ್ತು, ಗುರುಗಳು ಕೊಟ್ಟ ಶಾಪ ಅಂತ. ಆದರೆ ತಾನು ಮಾಡದ ತಪ್ಪಿಗೆ ಯಾಕೆ ಶಾಪ ಸ್ವೀಕಾರ ಮಾಡಬೇಕು ಅಂತ ಸಾಮಾನ್ಯನಾಗಿದ್ದಿಲ್ಲ ಸೌದಾಸ ರಾಜ. ತನ್ನಲ್ಲಿ ಒಂದು ಬಲ ಇತ್ತು ಅಂತ ಏನು ಮಾಡಿದ? ಕೈಯಲ್ಲಿ ನೀರನ್ನು ಇಟ್ಟುಕೊಂಡು ಮಂತ್ರಿಸಿದ. ವಸಿಷ್ಠರು ಅವರ ವೃತ್ತಿಯಲ್ಲಿ ಅವರು ಪಳಗಿದ್ದಾರೆ, ಸಿದ್ಧಿ ಪಡ್ಕೊಂಡಿದ್ದಾರೆ. ನಾನು ನನ್ನ ಕರ್ತವ್ಯದಲ್ಲಿ ನಿಷ್ಠನಾಗಿದ್ದೇನೆ, ನನಗೂ ಒಂದು ಬಲ ಇದೆ ಅಂತ ತೋರಿಸಿದ. ಕೈಯಲ್ಲಿ ನೀರನ್ನು ಇಟ್ಟುಕೊಂಡು ಜಪ ಮಾಡಿದ್ದ. ಇನ್ನೇನು ಆ ನೀರನ್ನ ವಸಿಷ್ಠರಿಗೆ ಚಿಮುಕಿಸಬೇಕು, ಪ್ರೋಕ್ಷಣೆ ಮಾಡಬೇಕು, ಅಂದ್ರೆ ಶಾಪ ಕೊಡು. ಇನ್ನೇನು ಶಾಪ ಕೊಡಬೇಕು, ಕೈಯಲ್ಲಿ ನೀರನ್ನು ಇಟ್ಟುಕೊಂಡು ಮಂತ್ರಿಸಿ, ಅಷ್ಟರಲ್ಲಿ ಆ ಸೌದಾಸ ರಾಜನ ಹೆಂಡತಿ ಮದಯಂತಿ ಅಂತ ಓಡಿ ಬಂದ್ಲು ಅಂತೆ. ಗಂಡ ಎಷ್ಟೇ ಸಿಟ್ಟಿನಲ್ಲಿ ಇರಲಿ, ಹೆಂಡತಿ ಒಮ್ಮೆ ಅದನ್ನ ಶಮನ ಮಾಡ್ತಾಳೆ. ನಮ್ಮ ಕುಲಗುರುಗಳು ಇವರು, ಇವರಿಗೆ ಶಾಪ ಕೊಡಬಾರದು, ಹೀಗೆ ಏನೋ ಒಂದು ಹೇಳಿ ಶಾಪ ಕೊಡುವುದನ್ನು ತಡೆದ್ಲು ಅವಳು. ಅವನಿಗೆ ಆಗ ಬಂತು, ಸಿಟ್ಟೆಲ್ಲ ಇಳಿತು. ಹೌದು, ವಸಿಷ್ಠರಿಗೆ ಶಾಪ ಕೊಡಬಾರದು ನಾನು, ಆದರೆ ಕೈಯಲ್ಲಿ ನೀರನ್ನು ಇಟ್ಟುಕೊಂಡಿದ್ದೇನೆ ಶಾಪ ಕೊಡಬೇಕು ಅಂತ ಅಭಿಮಂತ್ರಿಸಿ ಆಗಿದೆ. ಆ ನೀರನ್ನು ಏನು ಮಾಡಬೇಕು? ಮೇಲೆ ಚೆಲ್ಲುತ್ತೇನೆ ಅಂತ ನೋಡಿದ. ಮೇಲೆ ನೋಡ್ತಾನೆ, ಜೀವರಾಶಿಗಳು ಇವೆ ಅಂತ. ಏನೂ ಮಾಡದ ಆ ಜೀವರಾಶಿಗಳಿಗೆ ಯಾಕೆ ತೊಂದರೆ ಕೊಡ್ಲಿ, ಸರಿ ನೆಲದ ಮೇಲೆ ಹಾಕೋಣ ಅಂತ ತೀರ್ಮಾನ. ನೆಲದ ಮೇಲೆ ನೋಡುತ್ತಾನೆ, ಅಲ್ಲಿ ಕೂಡ ನಾನಾ ಜೀವಿಗಳು, ಜೀವರಾಶಿಗಳು ಅಲ್ಲಿ ಕೂಡ ಇವೆ. ಪರಮಾಣು ರೂಪವಾದಂತಹ ಜೀವರಾಶಿಗಳು ಇವೆ. ನೋಡಿದ, ಈ ಜೀವಿಗಳನ್ನು ನಾಶ ಮಾಡಿದ್ದೆ ನನಗೇನಾದೀತು ಅಂತ ಭಯದಿಂದ ಮೇಲೂ ಹಾಕಲಿಲ್ಲ, ಕೆಳಗೂ ಹಾಕಲಿಲ್ಲ, ತನ್ನ ಕಾಲ ಮೇಲೆ ಹಾಕಿಕೊಂಡು ಬಿಟ್ಟ. ಕಾಲ ಮೇಲೆ ಹಾಕಿದಾಗ ಏನಾಯ್ತು? ಕಪ್ಪು ಆಗಿ ಹೋಯ್ತಂತೆ ಕಾಲು. ಯಾಕೆ ಅಂದರೆ ಮಂತ್ರ ಶಕ್ತಿ ಇತ್ತು ಅದರಲ್ಲಿ, ಆ ನೀರಿನಲ್ಲಿ. ಆ ಎಲ್ಲ ಕಾಲಿನ ಬಣ್ಣ ಕಪ್ಪು ಆಯ್ತಂತೆ. ಆಮೇಲೆ ಅವನಿಗೆ ಹೆಸರು ಬಂತ, ಅವನ ಪಾದ ಕಲ್ಮಾಶ ಪಾದ, ಕಪ್ಪು ಬಣ್ಣದ ಪಾದ ಅಂತ. ವಸಿಷ್ಠರಿಗೆ ಸ್ವಲ್ಪ ಹೊತ್ತಿನಲ್ಲಿ ಅವನಿಗೂ ಕೂಡ ಕೋಪ ಶಮನ ಆಯಿತು. ಗೊತ್ತಾಯಿತು ಈ ರಾಜನ ತಪ್ಪಿಲ್ಲ ಅಂತ. ಶಾಪ ಕೊಟ್ಟಾಗಿದೆ, ಶಾಪವನ್ನ ಹಿಂದೆ ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ.
12 ವರ್ಷಗಳವರೆಗೆ ಸೀಮಿತಗೊಳಿಸಿದ್ರಂತೆ. 12 ವರ್ಷ ಕಾಡಿನಲ್ಲಿ ರಾಕ್ಷಸನಾಗಿರು, ಆಮೇಲೆ ಮತ್ತೆ ರಾಜನಾಗ್ತಿ ನೀನು, ಇಷ್ಟು ಹೇಳಿದ್ರು ವಸಿಷ್ಠ. ಆ ಕಲ್ಮಾಶಪಾದ ಕೂಡಲೇ ರಾಕ್ಷಸರಾಗಿ ಬಿಟ್ಟ, ಕಾಡಿಗೆ ಹೋದ. ಕಾಡಿನಲ್ಲಿ ಏನೋ ಒಂದು ಕೆಲಸ ಮಾಡಿದ. ಅವನಿಗೆ ಮುಂದೆ ಒಬ್ಬ ಹುಟ್ಟಿದ ಮಗ ಅಶ್ಮಕ ಅಂತ. ಈ ಸೌದಾಸ ಕಲ್ಮಾಶಪಾದನಿಗೆ ಅಶ್ಮಕ ಅಂತ ಒಬ್ಬ ರಾಜ ಹುಟ್ಟಿದ. ಅಶ್ಮಕ ಅಂತ ಅವನಿಗೆ ಹೆಸರು ಬಂತಲ್ಲ ಕಲ್ಮಾಶಪಾದನ ಮಗನಿಗೆ. ಆ ಹೆಸರು ಬರಲಿಕ್ಕೆ ಒಂದು ವಿಶೇಷ ಕಾರಣ ಕೂಡ ಇದೆ. ಆ ಕಾರಣ ಏನು ಅಂದ್ರೆ, ಈ ಕಲ್ಮಾಶಪಾದ ರಾಕ್ಷಸನಾಗಿ ಕಾಡಿಗೆ ಹೋದಾಗ ನರವಂಶ ಭಕ್ಷಕನಾಗುವಂತ ವಸಿಷ್ಠರ ಶಾಪ ಇತ್ತು. ಎಲ್ಲಿ ಮನುಷ್ಯರು ಇದ್ದಾರೆ ಕಾಡಿನಲ್ಲಿ ಅದನ್ನು ನೋಡಿ ನೋಡಿ ಹುಡುಕಿ ಹುಡುಕಿ ತಿನ್ನುತ್ತಾ ಇದ್ದಾನೆ. ಬ್ರಾಹ್ಮಣ ದಂಪತಿಗಳು ಇದ್ರು, ಸುರತ ಕ್ರೀಡೆಯಲ್ಲಿ ರತರಾಗಿದ್ರು, ಅವರು ಪುತ್ರಾಪೇಕ್ಷಿಗಳಾಗಿದ್ರು. ಇನ್ನೇನು ಮಿಲನ ಆಗಬೇಕು, ಆಗ ಆ ಬ್ರಾಹ್ಮಣನನ್ನ ಈ ರಾಕ್ಷಸ ಎತ್ತಿಕೊಂಡು ಹೋದ, ತಿನ್ನುತ್ತೇನೆ ಅಂತ. ಆಗ ಬ್ರಾಹ್ಮಣನ ಹೆಂಡತಿ ಓಡಿ ಬಂದು ಆ ರಾಕ್ಷಸನಿಗೆ ಹೇಳ್ತಾ ಇದ್ದಾಳೆ, ನೋಡು, ಮಕ್ಕಳು ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ನೀನು ಈಗ ನನ್ನ ಗಂಡನನ್ನ ತಿನ್ನಬೇಕು ಅಂತ ಹೊತ್ತುಕೊಂಡು ಹೋಗಿದ್ದಿ, ಹಾಗೆ ಮಾಡಬೇಡ. ಅದರಲ್ಲಿ ಕೂಡ ನೀನು ಯಾರು ಅಂತ ನಾನು ಹೇಳುತ್ತೇನೆ. ಎಂತಹ ಸಾಮರ್ಥ್ಯ ಇತ್ತು ಆ ಬ್ರಾಹ್ಮಣ ಪತ್ನಿಗೆ, ಅಷ್ಟು ಮಹಾಪತಿವ್ರತೆ ಅವಳು. ಇವನ ಚರಿತ್ರೆ ಎಲ್ಲ ಅವಳಿಗೆ ಗೊತ್ತಿದೆ. ಅವಳು ಹೇಳಿದ್ಲು, ನೀನು ಹುಟ್ಟಿನಿಂದ ರಾಕ್ಷಸ ಅಲ್ಲ, ಇಕ್ಷ್ವಾಕು ವಂಶದಲ್ಲಿ ಬಂದ ಮಹಾರಥಿ ನೀನು, ಮಹಾರಥಿಕ. ಅತಿರಥ ಮಹಾರಥ ಅಂತ ಏನಿದೆ ಅದರಲ್ಲಿ ಮಹಾರಥ ನೀನು, ಸಾಮಾನ್ಯ ಅಲ್ಲ. ಅದರಲ್ಲಿ ಕೂಡ ನಿನ್ನ ಹೆಂಡತಿ ಮಹಾಪತಿವ್ರತೆ ಮದಯಂತಿ, ಆ ಪತಿವ್ರತೆಯಾದಂತಹ ಮದಯಂತಿಯ ಗಂಡ ನೀನು, ಸಾಮಾನ್ಯ ಅಲ್ಲ ನೀನು. ಇಂತಹ ತಪ್ಪು ಅನ್ಯಾಯವನ್ನು ನೀನು ಮಾಡಬೇಡ ಅಂತ ಒತ್ತಾಯ ಮಾಡಿದ್ಲಂತೆ. ಆದರೆ ರಾಕ್ಷಸನಾದ ಮೇಲೆ ಅದೆಲ್ಲ ಯಾವ ಲೆಕ್ಕ? ಕೊನೆಗೂ ಆ ರಾಕ್ಷಸ ಆ ಬ್ರಾಹ್ಮಣನ ತಿಂದೇ ಬಿಟ್ಟ. ಬ್ರಾಹ್ಮಣನ ತಿಂದ ಮೇಲೆ ಆ ಬ್ರಾಹ್ಮಣ ಪತ್ನಿ ಶಾಪ ಕೊಟ್ಟು ಬಿಟ್ಲಂತೆ, ನೀನು ನಿನ್ನ ಪತ್ನಿಯನ್ನು ಸೇರಬೇಕಾದ್ರೆ ನಿನಗೆ ಮರಣ ಬರಲಿ ಅಂತ ಶಾಪ ಕೊಟ್ಟು. ಶಾಪ ಕೊಟ್ಟು ತಾನು ಆ ಬ್ರಾಹ್ಮಣನ ಗಂಡನ ದೇಹದ ಒಟ್ಟಿಗೆ ಕೂಡ ತನ್ನನ್ನೇ ತಾನು ದಹಿಸಿಕೊಂಡು ಬಿಟ್ಟು ಪ್ರಾಣತ್ಯಾಗ ಮಾಡಿದ್ಲು. ಹನ್ನೆರಡು ವರ್ಷ ಆಯಿತು, ಮತ್ತೆ ರಾಜ್ಯಕ್ಕೆ ಬಂದ ಕಲ್ಮಾಶಪಾದ. ರಾಕ್ಷಸ ಜನ್ಮ ನಿವೃತ್ತಿ ಆಯಿತು, ವಸಿಷ್ಠರ ಶಾಪ ಪರಿಹಾರ 12 ವರ್ಷಕ್ಕೆ ಆಯಿತು. ಮಕ್ಕಳಿದ್ದಿಲ್ಲ, ಮಕ್ಕಳಾಗಬೇಕು ಅಂತ ಗಂಡ ಹೆಂಡತಿ ಕಲ್ಮಾಶಪಾದ ರಾಜ ಹಾಗೂ ಮದಯಂತಿ ಇಬ್ಬರು ಒಟ್ಟು ಸೇರ್ಲಿಕ್ಕೆ ಹೋದಾಗ ಮದಯಂತಿಯೇ ನೆನಪು ಮಾಡಿದ್ಲಂತೆ, ನಾವು ಪುತ್ರಾಪೇಕ್ಷಿಗಳಾಗಬಾರದು, ಈಗ ನಿಮಗೆ ಶಾಪ ಇದೆ ಅಂತ ಹೇಳಿದ್ರು. ಎಂತಹ ಪತಿವ್ರತೆ ಆ ಮದಯಂತಿಯು ಕೂಡ, ಅವಳಿಗೆ ಆ ಚರಿತ್ರೆ ಗೊತ್ತಿದೆ. ಹಾಗಾದರೆ ನಮ್ಮ ವಂಶ ನಿಂತು ಹೋಗ್ತದ, ಏನು ಮಾಡೋಣ ಅಂತ ಮಾತುಕತೆಯನ್ನೆಲ್ಲ ಮಾಡಿ ವಸಿಷ್ಠರ ಬಳಿಗೆ ಬಂದ ಅಂತ. ಕಲ್ಮಾಶಪಾದ ರಾಜ ಬಂದು ಹೇಳಿದ, ನನ್ನ
ಹೆಂಡತಿಯಲ್ಲಿ ನೀವು ಗರ್ಭಾಧಾನ ಮಾಡಬೇಕು. ಆಗಿನ ಕಾಲದಲ್ಲಿ ಅದು ಇತ್ತು. ವಸಿಷ್ಠರು ಮದಯಂತಿಯಲ್ಲಿ ಗರ್ಭಾಧಾನ ಮಾಡಿದ್ರು. ಮತ್ತೆ ತಮ್ಮ ಕೆಲಸ ಮುಗಿತು ಅಂತ ವಸಿಷ್ಠರು ಹೋದ್ರು. ಗರ್ಭವತಿ ಆದ್ಲು ಕಲ್ಮಾಶಪಾದ ರಾಜನ ಹೆಂಡತಿ ಮದಯಂತಿ. 10 ತಿಂಗಳಲ್ಲಿ ಮಗುವಿಗೆ ಜನ್ಮ ಕೊಡಬೇಕಾದವಳು 7 ವರ್ಷ ಆದರೂ ಗರ್ಭ ಹೊಟ್ಟೆಯಲ್ಲೇ ಇದೆ. ಯಾಕೆ ಇನ್ನು ಮಗು ಹೊರಗೆ ಬರ್ತಾ ಇಲ್ಲ ಅಂತ ಅವಳಿಗೆ ಬೇಸರ ಆಗಿ ಕಲ್ಲನ್ನ ತೆಗೆದುಕೊಂಡು ಜಜ್ಜಿಕೊಳ್ತಾಳೆ ಅಂತ ಅವಳು ತನ್ನ ಹೊಟ್ಟೆಯನ್ನ. ಆಗ ಕಲ್ಲಿನಿಂದ ತನ್ನ ಹೊಟ್ಟೆಯನ್ನ ಜಜ್ಜಿಕೊಂಡಾಗ ಅಲ್ಲಿ ಒಬ್ಬ ಹುಟ್ಟಿದ. ಆ ಮಗು, ಅವನಿಗೆ ಹೆಸರನ್ನ ಹೇಳಿದ್ರು ಅಶ್ಮಕ ಅಂತ ಹೇಳಿದ್ರು. ಅಶ್ಮ ಅಂದ್ರೆ ಕಲ್ಲು. ಕಲ್ಲಿನಿಂದ ತನ್ನ ಹೊಟ್ಟೆಯನ್ನ ಜಜ್ಜಿಕೊಂಡಿದ್ದರಿಂದ ಆ ಮಗು ಬಂದಿದ್ದರಿಂದ ಆ ಮಗುವಿಗೆ ಹೆಸರು ಕೂಡ ಅಶ್ಮಕ ಅಂತ ಆಯ್ತು. ಹೀಗೆ ಕಲ್ಮಾಶಪಾದ ರಾಜನಿಗೆ ಒಬ್ಬ ಮಗ ವಸಿಷ್ಠರಿಂದ ನಿಯೋಗ ಪದ್ಧತಿಯಿಂದ ಹುಟ್ಟಿದವ ಅಶ್ಮಕ ಅಂತ ಒಬ್ಬ ರಾಜ. ಯಾಕೆ ಹೀಗೆ ಆಯಿತು ಅಂದ್ರೆ, ಕಲ್ಮಾಶಪಾದ ರಾಕ್ಷಸನಾಗಿ ಕಾಡಿನಲ್ಲಿ ಆ ಬ್ರಾಹ್ಮಣನನ್ನ ಕೊಂದು ಆ ಬ್ರಾಹ್ಮಣ ಪತ್ನಿ ತನ್ನ ಎದೆಯನ್ನ ಕಲ್ಲಿನಿಂದ ಹೊಡೆದುಕೊಳ್ಳುವ ಹಾಗೆ ಮಾಡಿದ್ದ ಅಲ್ಲ, ತನ್ನ ಗಂಡನನ್ನ ಕೊಂದಿದ್ದ. ಬ್ರಾಹ್ಮಣ ಪತ್ನಿ ಕಲ್ಲಿನಿಂದ ತನ್ನ ಎದೆಯನ್ನು ಹೊಡೆಕೊಂಡು ಅಳುತ್ತಾ ಇದ್ಲಂತೆ, ತನ್ನ ಗಂಡ ಸತ್ತು ಹೋದ ಅಂತ, ನನ್ನ ಗಂಡನನ್ನ ಇವ ಕೊಂದ ಅಂತ. ಆದ್ದರಿಂದಲೇ ಈ ಮದಯಂತಿ ತನ್ನ ಹೊಟ್ಟೆಯನ್ನ ಕಲ್ಲಿನಿಂದ ಜಜ್ಜಿಕೊಳ್ಳಬೇಕಾಯಿತು. ಯಾವುದೇ ಒಂದು ಪಾಪವನ್ನ ಮಾಡಿದರೆ ಆ ಪಾಪದ ಫಲವನ್ನ ಅನುಭವಿಸಲೇಬೇಕು. ಅಂತೂ ಕಲ್ಮಾಶಪಾದ ರಾಜ, ಅವನಿಗೆ ಒಬ್ಬ ಮಗ, ಅವನೇ ಅಶ್ಮಕ ಅಂತ. ಹೀಗೆ ಭಗೀರಥನ ವಂಶದಲ್ಲಿ, ಇಕ್ಷ್ವಾಕು ವಂಶದಲ್ಲಿ ಬಂದ ರಾಜ ಅಶ್ಮಕ ಅಂತ. ಅಶ್ಮಕನ ಚರಿತ್ರೆಯನ್ನ ಮುಗಿಸ್ತಾ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.